ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈ ಭೂಮಿಯ ಮೇಲೆ ಅವತರಿಸಿರುವ ಎಲ್ಲ ಸಿದ್ಧ ಶರಣ ಸಾಧು ಸಂತ ಶಿವಯೋಗಿಗಳಿಗೆ ವಂದಿಸುತ್ತಾ ಹಾಗೂ ಈ ಅಧ್ಯಾತ್ಮ ಚಿಂತನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸರ್ವರಿಗೂ ಶರಣು ಶರಣಾರ್ಥಿಗಳು, ಪುಣ್ಯಾತ್ಮರೇ. ಇವತ್ತು ವಿಶೇಷ ಕಾರ್ಯಕ್ರಮ ಹೋಳಿ ಹುಣ್ಣಿಮೆ, ಅದರ ಅರ್ಥ ಫಾಲ್ಗುಣ ಮಾಸ ಅಂತ. ಈ ಹೋಳಿ ಹುಣ್ಣಿಮೆ ಅಥವಾ ಫಾಲ್ಗುಣ ಮಾಸದಲ್ಲಿ ನಾವು ಯಾವ ಆಚರಣೆ ಮಾಡ್ತೀವಿ ಅಂತಂದ್ರೆ ಕಾಮದಹನವನ್ನ ಆಚರಣೆ ಮಾಡ್ತೀವಿ. ಕಾಮನನ್ನ ಸುಟ್ಟು ಹಾಕೋದು, ಕಾಮನನ್ನು ದಹನ ಮಾಡುವುದು ಅಂತ. ನಮ್ಮ ಹಿರಿಯರು ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಒಂದೊಂದು ಸಾಂಕೇತಿಕ ಅರ್ಥವನ್ನ ಇಟ್ಟುಕೊಂಡು ಬಂದಾರ. ಅದರ ಮೂಲ ಜ್ಞಾನದ ತಿಳುವಳಿಕಿನ ರೀತಿಯನ್ನು ಈ ಫಾಲ್ಗುಣ ಮಾಸದಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಇಚ್ಛೆಗಳನ್ನ, ಕಾಮನೆಗಳನ್ನ, ಬಯಕೆಗಳನ್ನ ನಾಶ ಮಾಡತಕ್ಕಂಥ ಕಾಲ. ಆ ಇಚ್ಛೆ ಅಂದ್ರೇನು, ಕಾಮ ಅಂದ್ರೇನು, ಆ ಕಾಮದಹನದ ಶಬ್ದದ ಅರ್ಥವನ್ನು ನಾವು ಮೊದಲು ವಿಚಾರ ಮಾಡಿ ನೋಡಬೇಕು. ಕಾಮ ಅಂದ್ರೆ ಏನು? ಇಚ್ಛೆ, ಬಯಕೆ. ಆ ಇಚ್ಛಾ, ಆ ಬಯಕೆ ಏನೈತೆಲ್ಲ ಅದು ಕಣ್ಣಿಗೆ ಕಾಣುವುದಿಲ್ಲ. ಈಗ ನೋಡ್ರಿ, ನಮ್ಮ ಮನುಷ್ಯನೊಳಗೆ ಏನನ್ನಾದರೂ ತಿನ್ನಬೇಕಂತ ಅನಿಸ್ತದ, ಏನನ್ನಾದರೂ ನೋಡ್ಬೇಕಂತ ಅನಿಸ್ತದ, ಏನನ್ನಾದರೂ ಮುಟ್ಟಬೇಕಂತ ಅನಿಸ್ತದ, ಏನನ್ನಾದರೂ ಮೂಸ್ಬೇಕಂತ ಅನಿಸ್ತತಿಲ್ರಿ. ಬುಂದೆ ದುಂಡಿ ನೋಡಿದ್ರೆ ತಿನ್ಬೇಕು ಅನಿಸ್ತದ, ಮಿರ್ಚಿ ಬಜ್ಜಿ ನೋಡಿದ್ರೆ ತಿನ್ಬೇಕು ಅನಿಸ್ತದ, ತಾಜ್ ಮಹಲ್ ನೋಡಿದ ಕೂಡಲೇ ನೋಡ್ಕೊಂತನ ಇರಬೇಕಂತ ಅನಿಸ್ತದ, ಇಲ್ಲೇ ಮನಿ ಕಟ್ಟಿದ್ರೆ ಎಷ್ಟು ಚಲೋ ಆಕ್ಕಿತ್ತಂತ ಅನಿಸ್ತದ. ಎಲ್ಲಿ ಆ ತಾಜ್ ಮಹಲದ ಮಗ್ಲನ ನೋಡ್ರಿ, ಮನಸ್ಸಿನಾಗ ಇಚ್ಛೆಗಳು ಹುಡ್ತಾವ, ಸಹಜ ರೀ. ಪ್ರತಿಯೊಬ್ಬರಲ್ಲಿ ಇಚ್ಛೆಗಳು ಹುಟ್ಟುವುದು ಸಹಜ. ದಾರಿಗುಂಟು ಹೋಗ್ತಾ ಇರ್ತೀವಿ ನಾವು. ಹೋಗುವ ಹೊತ್ಯಾಗ ಯಾರದರ ಹೊಲದಾಗ ಶೇಂಗಾನೋ ಕಡ್ಲಿ ಗಿಡನೋ ಆಗಿದ್ದು ಅಂದ್ರ, ಶೇಂಗಾ ಆಗಿದ್ದು ಅಂದ್ರೆ ಶೇಂಗಾ ಕಿತ್ತು ತಿನ್ಬೇಕಂತ ಅನಿಸ್ತದ, ಇದು ಇಚ್ಛೆ. ಕಡ್ಲಿ ಆಗಿದ್ದು ಅಂದ್ರೆ ಹರ್ಕೊಂಡು ತಿನ್ಬೇಕಂತ ಅನಿಸ್ತದ, ಇದು ಇಚ್ಛೆ. ದಾರಿ ಮಗ್ಗಲದಲ್ಲಿ ಕಬ್ಬು ಚಲೋ ಬೆಳೆದಿತ್ತಂದ್ರ ಒಂದು ಕಬ್ಬು ಮುರ್ಕೊಂಡು ತಿಂದ್ರ ಎಷ್ಟು ಸುಖ ಆಗ್ತಿತ್ತು ಅಂತ ಆ ಕಬ್ಬನ್ನು ತಿನ್ಬೇಕಂತಕ್ಕಂಥ ಇಚ್ಛೆ. ಅದು ಪಾಪದ್ದರೆ ಆಗಲಿ ಪುಣ್ಯದರೆ ಆಗಲಿ ಆಮೇಲೆ ಒಟ್ಟು ಮನಸ್ಸಿನೊಳಗ ಇಚ್ಛೆ ಹುಡುತದಲ್ಲ, ಅದು ಹೆಂಗಿರ್ತದ್ರಿ? ಅದನ್ನ ನೋಡಕ್ ಬರ್ತದನ? ಆ ಮನಸ್ಸಿನೊಳಗೆ ಇಚ್ಛೆ ಹುಡ್ತಾವಲ್ಲ, ಅದಕ್ಕೆ ರೂಪ ಐತೇನು? ಅದಕ್ಕೆ ಆಕಾರ ಐತೇನು? ಇಲ್ಲ. ಈ ಮನಸ್ಸಿನಲ್ಲಿ ಹುಟ್ಟತಕ್ಕಂಥ ಇಚ್ಛೆಯನ್ನ ನಾಶ ಮಾಡಬೇಕು, ದಹನ ಮಾಡಬೇಕು ಅಂತ ಹೇಳ್ತಾರ ಮಹಾತ್ಮರು. ಆ ಕಾಮನನ್ನು ನಾಶ ಮಾಡಬೇಕು, ಇಚ್ಛೆಯನ್ನ ಬಯಕೆಯನ್ನು ನಾಶ ಮಾಡಬೇಕು. ಅದನ್ಯಾಕೆ ಸುಡಬೇಕ್ರಿ? ಇರ್ಲಿಲ್ಲ ಅದು ನಮ್ಮ ಅಂತ್ಯಕ್ಕ. ಅದೇನ್ ಮಾಡ್ತದೆ ಅಂದ್ರ, ಆ ಕಾಮವನ್ನು ಯಾಕೆ ನಾಶ ಮಾಡಬೇಕಂತ ಮಹಾತ್ಮರು ಹೇಳ್ತಾರ ಅಂದ್ರ, ನಮ್ಮ ಜೀವನದ ಎಲ್ಲ ಅನರ್ಥಗಳಿಗೂ ಆ ಇಚ್ಛೆನ, ಆ ಕಾಮನ, ಆ ಬಯಕೆನ ಕಾರಣ ಅಂತ. ನಮ್ಮೆಲ್ಲರಿಗೂ ಏನ್ ಬೇಕಾಗೈತಿ? ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿ ಮಾನವನು ಯಾವುದಕ್ಕಾಗಿ ಹಂಬಲಿಸಕತ್ತಾನ, ಯಾವುದಕ್ಕಾಗಿ ಪ್ರಯತ್ನ ಮಾಡಕತ್ತಾನ, ಯಾವುದಕ್ಕಾಗಿ ಇಷ್ಟು ಛಲ ತೊಟ್ಟಾನ ಅಂದ್ರ ಆರಾಮವನ್ನು ಹೊಂದಬೇಕು, ಶಾಂತಿ ಸಮಾಧಾನ ಹೊಂದಬೇಕಂತ ಪ್ರಯತ್ನ ಮಾಡಕತ್ತಾನ. ಎಲ್ಲರಿಗೂ ಅದ ಬೇಕಾಗೈತಿಲ್ರಿ? ಯಾರಿಗಾರ ಒಬ್ಬರಿಗೆ ಸಂಕಟ ಗಿಂಗಟ ಏನಾರ ಬೇಕಾಗೈತೇನು? ಇಲ್ಲ. ಎಲ್ಲರಿಗೂ ಸುಖನ ಬೇಕಾಗೈತಿ. ಅದಕ್ಕೆ ಹೇಳ್ತಾರಪ್ಪ ಅವರು, ಎಲ್ಲರಿಗೂ ಸುಖವೇ ಬೇಕು, ಸುಖವೇ ಎಲ್ಲರ ಮತವು. ಎಲ್ಲರ ಅಭಿಪ್ರಾಯ, ಎಲ್ಲರ ಒಪ್ಪಿಗೆ ಎದರ ಮ್ಯಾಗ ಐತಿ ಅಂದ್ರೆ ಸುಖದ ಮ್ಯಾಗ ಐತಿ.
ಆದರೂ ಯಾಕೆ ಸುಖ ಸಿಗವಲ್ದು ಅಂತಂದ್ರ ನಾವು ನಿಜವಾದ ಸುಖ ಎಲ್ಲಿ ಐತಿ ಅನ್ನೋದನ್ನು ತಿಳ್ಕೊಂಡಿಲ್ಲ. ನಮಗೆ ಬೇಕಾದ ನಿಜವಾದ ಸುಖ, ನಮಗೆ ಬೇಕಾಗಿರ್ತಕ್ಕಂಥ ನಿಜವಾದ ಶಾಂತಿ, ನೆಮ್ಮದಿ ನಮ್ಮ ಆತ್ಮನೊಳಗನ ಐತಿ. ಆದ್ರೆ ನಾವು ಎಲ್ಲಿ ಐತಿ ಅಂತ ತಿಳ್ಕೊಂಡೇವಿ ಅಂದ್ರೆ ವಿಷಯದೊಳಗೆ ಐತಿ ಅಂತ ತಿಳ್ಕೊಂಡೇವಿ. ಆ ವಿಷಯದೊಳಗೆ ಸುಖ ತಂದು ಕೂಡಲೇ ಆ ವಿಷಯ ಸಂಪಾದನೆ ಮಾಡಕ್ ಹೊಂಟೇವ್ರಿ. ಆ ವಿಷಯ ಸಂಪಾದನೆ ಮಾಡಿ ಆ ವಿಷಯ ಉಪಭೋಗ ಮಾಡಿ ಸುಖ ಹೊಂದ್ಬೇಕಂತ ಹೋಗ್ತೇವಿ. ಆ ತಪ್ಪು ತಿಳುವಳಿಕೆಯಿಂದ ಅದರೊಳಗೆ ಐತಿ ಅಂತ ಏನು ತಿಳ್ಕೊಂಡಿರ್ತೇವಲ್ಲ, ಅದನ್ನು ಸಂಪಾದನೆ ಮಾಡಿ ಅದನ್ನು ಉಪಭೋಗ ಮಾಡಿಂದ ಸ್ವಲ್ಪ ನಮಗೆ ಅನಿಸಿದಂಗೆ ಆಗ್ತದ. ಅದು ಸ್ವಲ್ಪ ಅನಿಸಿದ್ದು ನನ್ನ ಆತ್ಮಂದನ ಇರ್ತೈತಿ. ಆದ್ರೆ ನಾವೇನು ತಿಳ್ಕೊಂಡಿವಿ ಅಂದ್ರೆ ಅದು ವಿಷಯದೊಳಗೈತಿ ಅಂತ ತಿಳ್ಕೊಂಡಿವಿ. ಹಿಂಗ ಅನಂತ ಜನ್ಮದೊಳಗ ಅದು ವಿಷಯದೊಳಗೈತಿ, ನಾನಾ ವಿಷಯದೊಳಗೈತಿ ಅಂತ ಇಚ್ಛೆಗಳನ್ನ, ಕಾಮನೆಗಳನ್ನ, ಬಯಕೆಗಳನ್ನ ಬೆಳೆಸುವಂತ ಹೋಗ್ತೇವೆ. ಇದರಿಂದ ಮನಸ್ಸಿನ ಹೊಯ್ದಾಟ, ಮನಸ್ಸಿನ ಚಂಚಲತೆ ಹೆಚ್ಚಾಕೋತ ಹೋಗ್ತದೆ. ಅದರಿಂದ ಏನಾಗ್ತದೆ ಅಂದ್ರೆ ಒಳಗಿರ್ತಕ್ಕಂಥ ಪರಮಾತ್ಮನ, ಒಳಗಿರ್ತಕ್ಕಂಥ ಸಚ್ಚಿದಾನಂದ ಘನ ವಸ್ತುವಿನ ಆನಂದವನ್ನ ಪಡಿಯಾಕೆ ಏನಾಗ್ತದ್ರಿ, ಅಡ್ಡಿ ಆಗ್ತದೆ. ನಮ್ಮ ಮನಸ್ಸು ಶಾಂತಿ ಇಟ್ಕೊಂಡ್ರ ಆರಾಮದ ಅನುಭವ ಆಗ್ತದೆ. ನಮ್ಮ ಮನಸ್ಸು ಚಂಚಲವ ಆಡ್ಕೊಂಡಿವಿ ಅಂದ್ರೆ ದುಃಖದ ಅನುಭವ ಆಗ್ತದೆ. ಈಗ ನೋಡಿ, ಸುಮ್ಮನೆ ನೀವು ಕೂತಿರ್ತೀರಿ, ನಿಮ್ಮ ಮನೆಗೆ ಒಬ್ರು ಸುದ್ದಿ ತಗೊಂಡ್ಬರ್ತಾರೆ, ನಿಮ್ಮ ಮನೆಯಾಗ ಯಾರೋ ತೀರ್ಕೊಂಡಾರ, ಎಲ್ಲಿ, ಯಾರ, ಯಾವಾಗ ಅಂತ ಮನಸ್ಸು ಏನಾಗತ್ ಬಿಡ್ದದ್ರಿ, ಗಡಬಡ 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 ಗಡಬಡ. ಏನಪ್ಪ ನಿಮ್ಮ ಮಂದಿನ ನಿಮ್ಮವ್ರ ಅಂತಿದ್ರು, ನನಗೂ ಗೊತ್ತಿಲ್ಲ ಅಂತ ನಾವು. ಮತ್ ನಮ್ಮ ಮನ್ಯಾಗ ಊರಿಗೆ ಹೋಗ್ಯಾರ್ರಿ, ಮತ್ತ ಅವ್ರ ಅಂತ ಅವ್ನ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಎಲ್ಲಿ ತನಕ? ಆ ಸುದ್ದಿ ತಿಳಿ ತನಕನು. ಯಾವಾಗ ಆ ಸುದ್ದಿ ತಿಳಿತೈತಿ, ನಿಮ್ ಪೈಕಿ ಅಲ್ರಿ ಅದು ಬ್ಯಾರೆದವ್ರಂತ, ಉಳ್ಕಾದವ್ರ ಸತ್ರ ಸಾಯವಲ್ರ, ನಮ್ಮವ್ರ ಸತ್ತಿಲ್ಲ. ನೋಡ್ರಿ, ಮನಸ್ಸು ಏನಾಗ್ಬಿಡ್ತ್ರಿ, ಶಾಂತ. ಎಲ್ಲಿ ಹೋಗಿತ್ರಿ ಅದು ಶಾಂತಿ? ಹಳ್ಳ ಹಿಡಿದು ಹೋಗಿತ್ತನ? ನೋಡ್ರಿ, ಆ ಸುದ್ದಿ ಬರೋಕ್ಕಿಂತ ಮೊದಲು ಸಮಾಧಾನ ಇತ್ತು. ಯಾವಾಗ ಆ ಸುದ್ದಿ ಬಂತು, ಸಮಾಧಾನ ಕೆಡ್ತಿ. ಯಾಕ? ಮನಸ್ಸು ಚಂಚಲ ಆಗ್ತೈತಿ. ಎಲ್ಲಿ, ಯಾರು, ಯಾವಾಗ, ಯಾಕ. ಆಮ್ಯಾಗ ನಿಮ್ ಪೈಕಿ ಅಲ್ಲ ಅಂದ ಕೂಡಲೇನ ಮತ್ತೆ ಶಾಂತ. ನೋಡಿ, ಮೊದಲು ಆರಾಮಿತ್ತು, ಆ ಸುದ್ದಿ ಕೇಳೋಕ್ಕಿಂತ ಮೊದಲು ಆರಾಮಿತ್ತು. ಸುದ್ದಿ ಕೇಳಿನ ಆರಾಮ್ ಕಳ್ಕೊಂಡ್ವಿ. ಆಮ್ಯಾಗ ನಮ್ಮವ್ರಲ್ಲ ಅಂತ ತಿಳಿದಿಂದ ಮತ್ತೆ ಶಾಂತ. ಯಾಕಂದ್ರ ಚಿಂತೆ ಹೋತಲ್ಲ. ಹಂಗ ನಮ್ಮ ಮನಸ್ಸು ಶಾಂತಿ ಇಟ್ಕೊಂಡ್ರೆ ನಮಗೆ ಆರಾಮದ ಅನುಭವ ಆಗ್ತತಿ. ಈ ಮನಸ್ಸಿನ ಶಾಂತಿಯನ್ನು ಕೆಡಿಸ್ತಕ್ಕಂಥದ್ದು ಯಾವುದು? ನೀವ ಹೇಳ್ರಲ್ಲ. ಮನಸ್ಸಿನ ಶಾಂತಿಯನ್ನ, ನೆಮ್ಮದಿಯನ್ನು ಕೆಡಿಸ್ತಕ್ಕಂಥದ್ದು ಯಾವುದು? ನಮ್ಮಲ್ಲಿರ್ತಕ್ಕಂಥ ಇಚ್ಛೆಗಳು, ನಮ್ಮಲ್ಲಿರ್ತಕ್ಕಂಥ ಬಯಕೆಗಳು, ನಮ್ಮಲ್ಲಿರ್ತಕ್ಕಂಥ ಕಾಮನೆಗಳು. ಹಂಗಾದ್ರ ಸಮಾಧಾನ ಹೊಂದಾಕ ಅಡ್ಡಿ ಅದು ಇಲ್ರಿ ಅವು ಇಚ್ಛೆಗಳು, ಕಾಮನೆಗಳು, ಬಯಕೆಗಳು. ಮತ್ತೀಗ ಏನ್ ಮಾಡೋಣ? ಅವನ ಅವಕ್ಕೆ ಬೆಂಕಿ ಹಚ್ಚುನು, ಹಂಗ ಇಟ್ಕೊಂಡ್ ಕುಂದ್ರೋಣ್ರಿ, ಬೆಂಕಿ ಹಚ್ಚಿಬಿಡು. ಈಗ ನಿದ್ರಿ ಬಂತಂದ್ರಿ ಇಚ್ಛೆಗಳನ್ನೆಲ್ಲ ಬಿಡ್ತೇವೋ, ತುಂಬ್ಕೊಂಡು ನಿದ್ರಿಗೆ ಹೋಗ್ತೇವ್ರಿ? ಬಿಡ್ತೇವಿಲ್ಲ, ಮರೆತು ಬಿಡ್ತೇವಿಲ್ಲ. ಅವನು ಮರತ್ರ ನಿದ್ರೋ, ಅವನ್ ತಲೆಯ ತುಂಬ್ಕೊಂಡ್ರ ನಿದ್ರಿ ಮರತ್ರ. ನೋಡ್ರಿ, ಮರತ್ರ ಆರಾಮ ಐತಿ, ಮರತದ್ದು ಮರವಿರೋ ತನಕ ಆರಾಮ ಇರ್ತೈತಿ. ಅರತ ತಿಳಿದು ಬಿಟ್ಟು ಬಿಟ್ರೆ ಕಾಯಂ ಆರಾಮ ಇರ್ತದೆ. ಅದಕ್ಕ ಬುದ್ಧ 12 ವರ್ಷ ತಪಸ್ಸು ಮಾಡಿ ಒಂದು ಸೂತ್ರ ಕಂಡಿಡಿದ. ಏನು ಅಂದ್ರೆ ಆಸೆ ದುಃಖಕ್ಕೆ ಮೂಲ ಕಾರಣ. ಆಶಾನ ದುಃಖಕ್ಕೆ ಕಾರಣ. ಇದಕ್ಕಿಂತ ಮೂಲ ಯಾವ್ದು ಕಾರಣ ಅಂದ್ರೆ ನನ್ನ ಸ್ವರೂಪದ ಅಜ್ಞಾನವೇ ದುಃಖಕ್ಕೆ ಮೂಲ ಕಾರಣ. ಆ ಸ್ವರೂಪದ ಅಜ್ಞಾನದಿಂದ, ಸ್ವರೂಪದ ಮರವೆಯಿಂದ, ಈ ದೇಹ ನಾನನ್ನುವ ತಪ್ಪು ಗ್ರಹಿಕೆಯಿಂದ, ಈ ವಿಷಯ ವ್ಯವಹಾರದೊಳಗೆ ತೊಡಗಿ ಈ ಭ್ರಾಂತಿಮಯ ಜಗತ್ತಿನೊಳಗೆ ಸತ್ಯತ್ವ ಬುದ್ಧಿಯನ್ನು ಇಟ್ಟುಕೊಂಡು ನನ್ನ ಮನಸ್ಸಿನೊಳಗ ನಾನಾ ಆಲೋಚನೆಗಳನ್ನು ತುಂಬಿಕೊಂಡು ನಾ ಏನಾಗೀನಿ? ದುಃಖಿಯಾಗೀನಿ. ಅದಕ್ಕೆ ಆ ಎಲ್ಲ ವಿಚಾರಗಳನ್ನು ತೆಗೆದು ಹಾಕಿ ಆಶಾರಹಿತ ಸ್ಥಿತಿ, ಅಜ್ಞಾನರಹಿತ ಸ್ಥಿತಿ, ಸ್ವರೂಪದ ಜ್ಞಾನದ ಸ್ಥಿತಿಯನ್ನ ಸಾಧಿಸುವ ಅಭ್ಯಾಸವನ್ನು ನಾವು ಮಾಡಿದೀವಿ ಅಂದ್ರೆ ನಾವೇನಾಗ್ತೀವಿ? ಪರಮ ಸುಖಿಗಳಾಗ್ತೀವಿ. ಆ ಇಚ್ಛೆಗಳನ್ನ, ಆ ಕಾಮನೆಗಳನ್ನು ಕೊಲ್ಲೋದನ್ನ ಈ ಕಾಮದಹನದ ಕಾರ್ಯಕ್ರಮದ
ಉದ್ದೇಶ. ಇವತ್ತೊಂದ ನಾವು ದಿನ ಅಷ್ಟ ಕಾಮದಹನ ಮಾಡೋದಿಲ್ಲ. ನಾವು ನಿತ್ಯ ಶಾಸ್ತ್ರ ಶ್ರವಣದೊಳಗೆ ಕಾಮದಹನದ ಕೆಲಸನ ನಡೆದಂತೆ ಈಗ ನಮ್ಮದು. ದಿನ ಆಶಾ ಕೊಲ್ಕೋತ ಹೋಗ್ತೇವಿಲ್ರಿ, ಶಾಸ್ತ್ರದಾಗ ಹೇಳ್ಕೊತ ಹೋಗ್ತೇವಿಲ್ಲ. ದಿನ ಆಶಾ ಕೊಲ್ಲೋದ ವಿಚಾರ ಮಾಡೋದ ತಪ್ಪು ತಿಳುವಳಿಕೆಯನ್ನು ತೆಗೆದ ಹಾಕೋದ. ಅದಕ್ಕೆ ಗೀತೋಪದೇಶದೊಳಗೆ ಕೃಷ್ಣ ಹೇಳ್ತಾನ, ಆಸೆಯಲ್ಲಿ ಹೂದಲ್ಲಿ ಕಾಮವು, ಆಸೆಯಲ್ಲಿ ಹೂದಲ್ಲಿ ಕೋಪವು, ಆಸೆಯಲ್ಲಿ ಹೂದಲ್ಲಿ ಲೋಭವು, ಆಸೆ ಬಲು ಮೋಹ, ಆಸೆಯಲ್ಲಿ ಹೂದಲ್ಲಿ ಮದವು, ಆಸೆಯಲ್ಲಿ ಹೂದಲ್ಲಿ ಮತ್ಸರ, ಆಸೆಯಲ್ಲಿ ಹೂದಲ್ಲಿ ಸಂಶಯ, ಜನನ ಮರಣಗಳು. ಆಸೆ ಬ್ರಹ್ಮಾದಿಗರ ನುಂಗಿತು, ಆಸೆ ಸನ್ಯಾಸಿಗಳ ಕೆಡಿಸಿತು, ಆಸೆ ಮುನಿಗಳ ವನವ ತ್ಯಜಿಸಿತು, ಆಸೆ ಬಲುಹೀನ, ಆಸೆ ಬಡಿವಾರವನು ಬೆಳೆಸಿತು, ಆಸೆ ದುಃಖಕ್ಕೆ ಮೂಲವಾಯಿತು, ಆಸೆ ವೈರವ ಬೆಳೆಸಿ ಕೊಲ್ಲುವುದು ತನ್ನವರ, ಆಸೆ ವೈರಾಗ್ಯವನೇ ಬಿಡಿಸಿತು, ಆಸೆ ಜ್ಞಾನದ ಮನೆಯ ತ್ಯಜಿಸಿತು, ಆಸೆ ಗುರು ಶಿಷ್ಯರಿಗೆ ವೈರವ ಬೆಳೆಸಿ ಕೊಲ್ಲುತ್ತಿರುವುದು, ಆಸೆ ಬೋಧನದ ಬೇರು ಕಿತ್ತು, ಆಸೆ ನರಕಕ್ಕೆ ವೈದರೆಲ್ಲರ, ಆಸೆಯನ್ನು ಬಿಟ್ಟವನೇ ಧನ್ಯನು ಪಾರ್ಥ ಕೇಳೆಂದ. ನೋಡಿ, ಆಸೆಯಿಂದ ಏನೇನ ತಕ್ಕವಂತ ಹೇಳ್ಕೊತ ಹೋಗ್ತಾರ ಅವರು. ಆಸೆ ಎಲ್ಲಿ ಹೂದಲ್ಲಿ ಕಾಮವು, ಎಲ್ಲಿ ಮನುಷ್ಯನೊಳಗ ವಿಷಯದಿಂದ ಸುಖ ಹೊಂದಬೇಕನ್ನೋ ಆಶಾ ಹುಟ್ಟತತಿ, ಅಲ್ಲಿ ಇಚ್ಛೆ ಹುಟ್ಟತದೆ ಕಾಮ. ಕಾಮದಿಂದ ಕ್ರೋಧ ಹುಡ್ತದ. ಎಲ್ಲಿ ಕಾಮ ಐತಿ, ಎಲ್ಲಿ ಕ್ರೋಧ ಐತಿ, ಅಲ್ಲಿ ಅದರ ಹಿಂದೆ ಲೋಭ, ಅದರಿಂದ ಮೋಹ, ಅದರ ಹಿಂದೆ ಮದ, ಅದರಿಂದ ಮತ್ಸರ. ಬರೇ ವಿಷಯದೊಳಗೆ ಸುಖ ಐತಿ ಅನ್ನುವ ಬಯಕೆ ಹುಡುಕಂದ್ರ ಕಾಮ ಉದಯ ಆಗ್ತಾನ. ಆ ಕಾಮನಿಂದ 6 ವೈರಿಗಳ ಮನುಷ್ಯನೊಳಗ ತಯಾರಾಗ್ತಾರ. ಗುರುಗಳು ಬಂದಾಗ ಹೇಳ್ತಿದ್ರು, ವಿಷಯ ಚಿಂತನೆಗೈಯಲು ಸಂಗ ಲಭಿಸುವುದವನಿಗೆ, ಸಂಘದಲ್ಲಿ ತಾ ಕಾಮವು, ಕಾಮದಿಂದಲೇ ಕ್ರೋಧವು, ಇಂತು ಕ್ರೋಧದಿ ಮೋಹವು, ಮೋಹದಿಂದ ವಿವೇಕವು, ಅವಿವೇಕದಿಂದಲೇ ಬುದ್ಧಿ ನಶಿಸಿ ಸರ್ವನಾಶವು ತಪ್ಪದು. ನೋಡಿ, ಕಾಮಕ್ಕಡ್ಡಿ ಅದರ ಕ್ರೋಧ ಬರ್ತದ. ಕಾಮ ಕ್ರೋಧ ಇದ್ದಲ್ಲಿ ಲೋಭ. ಲೋಭ ಅಂದ್ರ ಯಾರಿಗೂ ಕೊಡೋಂಗಿಲ್ಲ, ನನಗೇ ಇರಬೇಕದು. ಕಡು ಲೋಭಿ ಅಂತಿರ್ತಾರ ನೋಡ್ರಿ, ಎಲ್ಲ ನನಗೇ ಇರಬೇಕು, ಇನ್ನೊಬ್ಬರಿಗೆ ಕೊಡೋಂಗಿಲ್ಲ. ಆಮ್ಯಾಗ ಮೋಹ, ಅದರಲ್ಲಿ ಬಿಡದೇ ಇರ್ತಕ್ಕಂಥ ಅತಿ ಆಸಕ್ತಿನ ಮೋಹ. ಅದರ ಮುಂದೆ ಕೂತು ಬಿಡುದ್ರಿ. ಬರ್ತುರಿ ಬರೇ ಎಂಟಿ ಮಸಡಿನ ನೋಡ್ಕೊತ ಕುಂದಿರ್ತಿದ್ದವ. ಆಕಿನ ಮುಟ್ಟಬೇಕಾದ್ರ ಗುಲಾಬಿ ಹೂವಿಲೆ, ಕಮಲದ ಹೂವಿಲೆ ಮುಟ್ತಿದ್ದಂತ, ಮತ್ತ ಚರ್ಮ ಕಿತ್ತು ಮಾಸ್ತಿ ಅಂದ್ರಂತ. ಅಷ್ಟು ಮೋಹಿತನಾಗಿದ್ದ. ಮುಂದೆ ಅವಂಗ ವೈರಾಗಿ ಬರ್ತದ, ಅದು ಮುಂದೆ ಬೇರೆ. ಅಂದ್ರ ಮೋಹ, ಮದ, ಮತ್ಸರ. ಇದು ಗುರು ಶಿಷ್ಯರಲ್ಲಿ ವೈರತ್ವ ಬೆಳೆಸ್ತದ. ಕಾಮ ಸಂಶಯವನ್ನು ಹುಟ್ಟು ಹಾಕ್ತತಿ, ಜನ್ಮಾಂತರ ತಿರುಗಾಕ ಕಾರಣ ಆಗ್ತತಿ. ಅದಕ್ಕೆ ನಿಜಗುಣಾರ್ ಹೇಳ್ತಾರ, ಬಿಡಬೇಕು ಬಲು ಹಿಂದೆ ಬರಿದ ತನ್ನೆರವನು, ಕೆಡಿಸುವ ಕಾಮವಿದನು ಕಂಡ ಯೋಗಿ. ಇದನ್ನ ಬಹಳ ದೂರ ಬಿಡ್ಬೇಕಂತ. ಇಲ್ಲೇ ಮಗ್ಗಲ ಮನೆಯಾಗಿ ಬಿಟ್ರೆ ಬಂದ ಬಿಡ್ತತ್ರಿ. ಊರು ಬಿಟ್ರು ಬರ್ತತಿ. ಮತ್ ಸಂತಿಗೆ ಹೋದಾಗ, ಗಾಡಿ ತಗೊಂಡು ಹೋದಾಗ ದಾರಿಯಾಗಿ ನಿಂತಿರ್ತೈತ್ರಿ, ಅದು ಊರು ಮತ್ ಕಾಯ್ಕೊಂಡ್ ನಿಂತಿರ್ತೈತಿ, ಬಂದು ಬಿಡ್ತದೆ. ಎಲ್ಲಿ ಬಿಡುದು? ಬೆಂಗಳೂರು ಅಷ್ಟು ದೂರ ಒಳಗೆ ಬಿಡುದು. ಮತ್ತೆ ಎಲ್ಲಿ ಅಂತ ಹೋದಾಗ ಕಟ್ಕೊಂಡ ಬಿಡ್ತತಿ. ಅದಕ್ಕ ಬಿಡಬೇಕು ಬಲು ಹಿಂದೆ ಬರಿದೆ ತನ್ನಿರವನು. ಏನೊಂದು ಕಾರಣ ಇಲ್ಲ, ಬರಿದೆ ತನ್ನಿರವನು, ಕೆಡಿಸುವ ಕಾಮವಿದನು ಕಂಡ ಯೋಗಿ. ಈ ಜಗತ್ತಿನೊಳಗೆ ಏನು ಮಹಾತ್ಮರು ಉದಯಿಸಿದರಲ್ಲ, ಎಲ್ಲರೂ ಕಾಮದಹನ ಮಾಡೇ ಜ್ಞಾನಿಗಳಾಗ್ಯಾರ, ಪರಮ ಸುಖಿಗಳಾಗ್ಯಾರ. ಮತ್ತು ನಾವು ದಹನ ಮಾಡಿದ್ರೆ ಮಾತ್ರ ಏನಾಗ್ತೇವ್ರಿ? ಸುಖಿಗಳಾಗ್ತೇವಿ. ಇರ್ಲಿಕ್ಕಂದ್ರ ಪೂರ್ಣ ದುಃಖಿಗಳಾಗ್ತೇವಿ. ಈ ಕಾಮ ಎಷ್ಟೆಷ್ಟು ಪ್ರಮಾಣದೊಳಗೆ ಹೆಚ್ಚಿರ್ತತಿ, ಅಷ್ಟಷ್ಟು ತೆಲಿ ಕೆಡ್ತಂತ ನಮ್ಮದು. ವಿಪರೀತ ಆತಂದ್ರೆ ತೆಲಿನ ಔಟ್ ಆಕತಿ, ಹುಚ್ಚಾಸ್ಪತ್ರೆಗೆ ಹೋಗುವುದನ್ನ. ಅದಕ್ಕೆ ಈ ತಲೆ ಒಳಗಿರ್ತಕ್ಕಂಥ ಮನಸ್ಸಿನಲ್ಲಿರ್ತಕ್ಕಂಥ ಈ ಬಯಕೆಯನ್ನ, ಈ ಕಾಮನೆಯನ್ನ ಏನ್ ಮಾಡ್ಬೇಕ್ರಿ? ನಾಶ ಮಾಡ್ಬೇಕು. ಹೆಂಗ್ ನಾಶ ಮಾಡೋದು? ಆ ಮಲಿನತೆಯನ್ನ, ಮನಸ್ಸಿನ ಮಲಿನತೆಯನ್ನು ನಾಶ ಮಾಡ್ಬೇಕಾದ್ರೆ ಏನ್ ಮಾಡೋದ್ರಿ?
ಅಂಗಳ ಹೊಲಸಾಗಿತ್ತಂದ್ರೆ ಏನ್ ಮಾಡ್ತೇವ್ರಿ? ಕಸಬರಿಗೆ ತಗೊಂಡು ಅಂಗಳ ಕಸಬರಿಗೆ ತಗೊಂಡು ಹೊಡಿತೀವಿ. ಗುರುದೇವ ಆತ್ಮಾನಂದ್ರ ಅಂತ್ಯಕ್ಕೆ ಒಬ್ಬ ಬಂದಿದ್ನಂತ, ಯಪ್ಪ ನನ್ನ ಅಂತಃಕರಣ ನನ್ನ ಮನಸ್ಸು ಹೊಲಸಾಗೈತಿ, ಏನ್ ಮಾಡೋದು? ನಿಮ್ಮ ಮನೆ ಮುಂದೆ ಅಂಗಳ ಕಸಬರಿಗೆ ಐತಿಲ್ಲ, ಅದನ್ನ ತಗೊಂಡು ಹೊಡೆದು ಬಿಡು ಜೋರಾಗಿ. ಅದೆಲ್ಲ ಕತ್ರಿ ಅದು. ಮನಸ್ಸಿನ ಮಲಿನತೆ ಹೋಗ್ಬೇಕಾಗಿತ್ತಂದ್ರ ಗುರುವಿನ ಉಪದೇಶವನ್ನು ಚೆನ್ನಾಗಿ ತಿಳ್ಕೊಂಡು ಆ ಯೋಗ್ಯ ತಿಳುವಳಿಕೆಯಿಂದ ಆ ತಪ್ಪು ತಿಳುವಳಿಕೆಯನ್ನು ಏನ್ ಮಾಡ್ಬೇಕ್ರಿ? ತೆಗೆದು ಹಾಕಬೇಕು. ಆಮ್ಯಾಗ ಗುರುಮುಖೇನ ಶಾಸ್ತ್ರಮುಖೇನ ಇದನ್ನೆಲ್ಲ ಕೇಳ್ಕ ಸಾಧನಗಳೇನು, ಈ ಕಾಮನನ್ನು ಕೊಲ್ಲಾಕ ಸಾಧನಗಳೇನು ಅಂದ್ರ ಶ್ರವಣ, ಮನನ, ನಿಧಿಧ್ಯಾಸನ. ನಿತ್ಯ ಶ್ರವಣದ ಬಲ ಇತ್ತಂದ್ರ, ಗುರುವಿನ ಉಪದೇಶ ಕಿವಿ ಒಳಗೆ ಬೀಳ್ತಿತ್ತಂದ್ರ ಅದು ಮನಸ್ಸಿಗೆ ಜಾಗ್ರತೆಯನ್ನುಂಟು ಮಾಡ್ತೈತಿ. ಆ ಹೇಳಿರ್ತಕ್ಕಂಥ ವಾಕ್ಯಗಳನ್ನು ನೆನಪಿಟ್ಟುಕೊಂಡು ಮನನ ಮಾಡಾಕತ್ರ ಕಾಮಣ್ಣನವರು ನಮ್ಮನ್ನು ಬಿಟ್ಟ ಓಡಾಕರ ಶುರು ಮಾಡ್ತಾರೆ. ಎಲ್ಲಿ ಶ್ರವಣ ಐತಿ ಮನಃಶಾಂತಿ ಪ್ರಾಪ್ತಿ ಆಗ್ತದೆ, ಮನನ ಎಲ್ಲಿ ಐತಿ ಇನ್ನೂ ಹೆಚ್ಚಿನ ಮನಃಶಾಂತಿ ಪ್ರಾಪ್ತಿ ಆಗ್ತದೆ. ಅದ ಧ್ಯಾಸ ಯಾರಿಗೆ ಉಳಿತೈತಿ ಅವರಿಗೆ ಪೂರ್ಣ ಮನಃಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತದ. ಅಷ್ಟೇ ಅಲ್ಲ, ನಿಧಿಧ್ಯಾಸನ ಕರೆಗೊಂಡ ನಿಂತ್ಯಂದ್ರ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಆಗ್ತದೆ. ನಿರುಪಾದೀಶ್ವರರ ಹತ್ರ ನಾಗಲಿಂಗ ಶಿಕ್ಷಣವನ್ನ, ಬ್ರಹ್ಮಜ್ಞಾನ ಉಪದೇಶವನ್ನು ಪಡೆಯಕ್ಕೆ ಬರ್ತಾನೆ. ನಿರುಪಾದಿ ಸ್ವಾಮಿಗಳು ಅವಾಗ ನಾನಾ ವಿಷಯಗಳನ್ನೆಲ್ಲ ಬ್ರಹ್ಮಜ್ಞಾನದ ವಿಚಾರಗಳನ್ನು ಹೇಳ್ತಾರೆ. ಅದು ಎಲ್ಲವನ್ನು ತಿಳ್ಕೋತಾನ ನಾಗಲಿಂಗ. ಪಕ್ವಗೊಂಡು ಬ್ರಹ್ಮಜ್ಞಾನಿಯಾಗಿ ನೆಲೆಯಾಗಿ ನಿಲ್ತಾನೆ. ಆವಾಗ ನನ್ನ ಶಿಷ್ಯ ಪರಿಪೂರ್ಣ ಆಗ್ಯಾನೋ ಏನಿಲ್ಲೋ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಬೇಕಲ್ರಿ. ಆವಾಗ ನಿರುಪಾದೀಶ್ವರರು ಏನ್ ಮಾಡ್ತಾರಂದ್ರ ಕೈಯಾಗಿ ತೆಂಗಿನಕಾಯಿ ಹಿಡ್ಕೊಂಡಿರ್ತಾರೆ, ಹೋಗ್ತಾ ಇರ್ತಾರ. ಇವತ್ತ ಕಾಮ ದಹನ ಆಗ್ತದ. ಹಂಗ ಊರನ್ನವರ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಾರ. ಹೋಳಿ ಹುಣ್ಣಿಮೆಯ ದಿವಸ ಇಲ್ಲಿ ಮರುದಿವಸ ಸುಡ್ತಾರೆ. ಎಷ್ಟೋ ಕಡೆ ಹೋಳಿ ಹುಣ್ಣಿಮೆ ದಿವಸನ ಕಾಮನನ್ನ ದಹನ ಮಾಡ್ತಾರೆ. ಅದನ್ನ ಸುಡಾಕತ್ತಿದ್ರು. ಅವಾಗ ಕೈಯಾಗಿಂದ ತೆಂಗಿನಕಾಯಿ ಆ ಬೆಂಕಿಯಾಗಿ ಒಗದ್ ಬಿಟ್ರಂತ. ಒಗದವ್ರು ಏನಾಗಲಿಂಗ ಕೈ ತಪ್ಪಿ ಹೋಗಿ ಕಾಯಿ ಬಿದ್ದು ಬಿಡ್ತು. ಅದು ಆ ಕಾಯಿ ಸುಡುದ್ರೊಟ್ಟಿಗೆನ ಏನ್ ಮಾಡ ಅದನ್ನ ತಗೊಂಡ ಬಾರು ಅಂತ ನಮಸ್ಕಾರ ಮಾಡಿದವನ ಜಿಗದ ಬಿಟ್ನಂತ ನಾಗಲಿಂಗ. ಎದರಾಗ ಬೆಂಕಿಯಾಗ್ರಿ. ಅದು ಬೆಂಕಿ 2 ಭಾಗ ಆತಂತ್ರಿ. ಆ ನಡಕ ತೆಂಗಿನಕಾಯಿ ಇತ್ತಂತ. ತಗೊಂಡು ಬಂದವ್ರ ಗುರುಗಳಿಗೆ ಅರ್ಪಿಸಿ, ಗುರುಗಳು ಎತ್ಕೋರಿದನಂತ ಕೊಟ್ಟಂತ. ನಮಗೇನಾರ ಹಿಂಗ ಅಂದಿದ್ರ ಏನ್ರಿ? ಗುರುಗಳ ಅಂಗಡಿಯ ರಗಡಿ ಸಿಗ್ತಾವ. ನಮ್ಮ ಈರಪ್ಪಣ್ಣಾರಂತೆ ಹೋದ್ರ ಒಂದ್ ಚೀಲ್ ಕೊಡ್ತಾರ ನಡಿಲಿ. ಇವನೇನ ಅದರಾಗ ಹೋಗಿ ಸಾಯಿ ಹೊಡೆಯವ್ರ ನೀವು ಯಾರನಾಗ ನಾವ್ ಅಂತೀವಿ. ಈಗಿನ ಶಿಷ್ಯರ ದುಡ್ಡು ಕೊಡಿ ಗುರುಗಳ, ದುಡ್ಡು ಕೊಡ್ರಿ, ಒಂದ್ ಚೀಲ್ ತಗೊಂಡ್ಬರ್ತೇನೆ ನಾನು ಹೋಗಿ. ನಮ್ಮ ಈರಪ್ಪಣ್ಣರಿಗೆ ಫೋನ್ ಹಚ್ಚಿ ಹೇಳ್ತೀನಿ, ಬೇಕಾದ್ರೆ ಈಗ ರೆಡಿ ಮಾಡಿ ಸುಳ್ದ ಇಟ್ಟಿರ್ತಾರ, ನಾನು ತಗೊಂಡ ಬರ್ತೀನಿ. ಅಂದ್ರ ಆತ್ಮನಿವೇದನಾ ಭಕ್ತಿ ಅಂತಾರ. ಅದು ತನ್ನನ್ನ ಅರ್ಪಿಸಿಕೊಡುದ್ರಿ. ಇನ್ನೊಂದು ಏನಂದ್ರ ನಾವೆಲ್ಲ ಪ್ರವಚನ ಕೇಳಾಕ್ ಬರ್ತೇವೆ. ಆತ್ಮಾನಂದರಿಗೆ ನಮ್ಮನ್ನ ನಾವು ಪೂರ್ಣ ಅರ್ಪಿಸ್ಕೊಂಡೇವಿ. ಅರ್ಪಿಸ್ಕೊಂಡ್ರೆ ಅವ್ರದ್ದೆಲ್ಲ ಅರ್ಥ ಆಕತ್ ನಮಗ ಜ್ಞಾನ. ಇನ್ನೂ ಅರ್ಪಿಸ್ಕೊಂಡಿಲ್ಲ. ಶರಣಾಗತಿ ಬರುವುದು ಬಹಳ ಕಷ್ಟ ಐತ್ರಿ. ಗುರುವಿಗೆ ಅರ್ಪಣಾ ಭಾವ ಬರುವುದು ಬಹಳ ಕಷ್ಟದ. ಶ್ರದ್ಧೆ, ಭಕ್ತಿ, ಜ್ಞಾನ ಯಾರಲ್ಲಿ ಇರ್ತೈತಿ ಆ ಭಾವ ಮುಂದೆ ದಿನದಿನಕ್ಕೆ ಬರ್ತದ್ರಿ. ಮೊದಲ ಶ್ರದ್ಧೆ ಬೇಕು, ಭಕ್ತಿ ಬೇಕು, ಆವಾಗ ಭಾವದಿಂದ ಆ ಜ್ಞಾನವನ್ನ ನಾವು ಗ್ರಹಿಸ್ತಾ ಹೋಗ್ಬೇಕು. ನೋಡ್ರಿ, ಅದ ಶ್ರದ್ಧೆ ಇತ್ತು ನಾಗಲಿಂಗದಲ್ಲಿ, ಶ್ರದ್ಧೆ ಇತ್ತು. ಗುರು ಜ್ಞಾನದಲ್ಲಿ ಭಕ್ತಿ ಇತ್ತು. ಮತ್ತು ಭಾವಪರವಶನಾಗಿ ಗುರುವಿನ ಉಪದೇಶವನ್ನ ಕೇಳ್ತಾ ಇದ್ದ, ಅದನ್ನು ಅರ್ಥ ಮಾಡ್ಕೊಂಡಿದ್ದ. ಭವದ ಬೇರನ್ನ ನಾಶ ಮಾಡಿ ನೆಲೆಯಾಗಿ ನಿಂತಿದ್ದ ಯಾರು? ನಾಗಲಿಂಗ. ಅದಕ್ಕ ಅಜಾತ ನಾಗಲಿಂಗ ಶಿವಯೋಗಿ ಅಂದ್ರ, ಜಾತ ಅಂದ್ರೆ ಹುಟ್ಟಾವ, ಅಜಾತ ಅಂದ್ರೆ ಹುಟ್ಟು ಇಲ್ದವ. ಅವಾಗ ಹುಟ್ಟನ್ನ ಮೀರಿ ಬಿಟ್ಟಿದ್ದವ. ನಾವು ಮತ್ತ ಹುಟ್ಟಿ ಪುನರಪಿ ಜನನಂ ಪುನರಪಿ ಮರಣ. ಹುಡ್ತಿ ಯಾಕೋ ಸಾಯಾಕ, ಸಾಹಿತಿ ಯಾಕೋ ಹುಟ್ಟಾಕ, ಇದರಾಗ ತಿರುಗಾಕತ್ತೀವಿ.
ಅಂದ್ರ ಈ ಇಚ್ಛೆಯನ್ನ, ಈ ಕಾಮವನ್ನ ನಾವೇನ್ ಮಾಡ್ಬೇಕ್ರಿ? ನಾಶ ಮಾಡ್ಬೇಕು. ಹಂಗಾದ್ರ ಇದು ಒಮ್ಮೆ ಹೊಕ್ಕತ್ತೇನೆ, ಹೆಂಗ? ಇದು ಒಮ್ಮೆ ಹೋಗುದಿಲ್ಲ. ಇದನ್ನ ದಿನಂಪ್ರತಿ ಸಾಧಿಸ್ತಾ ಹೋಗ್ಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ವಿವೇಕೇನ ವೈರಾಗ್ಯೇನ ಅಭ್ಯಾಸೇನ ನಿಗ್ರಹತೆ ಮನಃ. ಈ ಕಾಮಣ್ಣ, ಇಚ್ಛೆ ನಮ್ಮನ್ನೇನ್ ಮಾಡ್ತಾನಂದ್ರ ಸಮಾಧಾನ ಇರ್ಗೊಡುದಿಲ್ಲ. ಅವ ನಾಶ ಆಗ್ಬೇಕಾಗಿತ್ತಂದ್ರ ಸಾರಾಸಾರ ವಿಚಾರ ನಿರಂತರ ನಡೀತಾ ಇರ್ಬೇಕು. ನಮ್ಮ ಗುರುಗಳು ಒಂದು ಪ್ರಶ್ನೆ ಕೇಳಿದೆ ನಾನು, ಇದು ಕಾಮ ಯಾವಾಗ ಸಾಯುದು ಅಂತ ಕೇಳಿ, ಇಚ್ಛೆ ಯಾವಾಗ ಸಾಯುದು? ಅದು ಸಾಯ್ತೈತೆಪ್ಪ, ಅದಕ್ಕೆ ಜನ್ಮಗಳು ಎಷ್ಟೋ ಹೋದ್ರೂ ಹೋಗ್ಬಹುದು. ವಿಷಯಗಳ ಆಶಾ ಹೋಗ್ಬೇಕಾದ್ರೆ ನಿರಂತರ ವಿಚಾರ ಮಾಡಿದ್ರೆ ಎಷ್ಟು ಜನ್ಮ ಹೋಗ್ತಾವ ಹೇಳಾರ. ಮತ್ತೆ ಯಾವಾಗರೇ ಒಮ್ಮೆ ಅಂತಿ ಮಾಡಿದ್ರಂತಿ ಕೆಲಸ ಆಗುದನ್ನ ಇಲ್ಲ. ನಾ ಹೇಳ್ತಿರ್ತೇನೆ ನಿಮಗೆ, ಮುಂಜಾನೆ ಹಿಡಿದ ಸಂಜೆ ತನಕ ವಿಷಯದೊಳಗೆ ಸುಖ ಆಯ್ತು ಅನ್ನೋದ್ರಿ. ಶಾಸ್ತ್ರಕ್ಕೆ ಬಂದಾಗ 1 ತಾಸು ಅದರಾಗಿಲ್ಲ ಅನ್ನೋದು, 10 ತಾಸು ಅದರಾಗ ಐತೆ ಅನ್ನೋದ್ರೆ 1 ತಾಸು ಅದರಾಗ ಇಲ್ಲ ಅನ್ನೋದು. ಅದ್ರಾಗ ಐತೆ ಅನ್ನೋದು ಹೆಚ್ಚಾತೋ, ಅದ್ರಾಗ ಇಲ್ಲ ಅನ್ನೋದು ಹೆಚ್ಚಾತ್ರಿ. ನೋಡ್ರಿ, 10 ಗಂಟೆ ಹಾಕಿದೀವ್ರಿ, ಸಂಜೆ ಮುಂದೆ 1 ಗಂಟೆ ಬಿಚ್ಚಿದ್ವಿ. ಎಷ್ಟು ಗಂಟೆ ಉಳಿದು? 9. ಮರುದಿವ್ಸ ಮತ್ತೆ ಮುಂಜೆ ಹಿಡಿದ ಸಂಜೆ ತನಕ ವಿಷಯದೊಳಗ ಸುಖ ಆಯ್ತು ಅನ್ನೋದ್ರಿ. ಮತ್ 10 ಗಂಟೆ ಹಾಕೋದು, ಸಂಜೆ ಮುಂದೆ 1 ಬಿಚ್ಚೋದ್ರಿ. ಬಿಚ್ಚು ಗಂಟೆ ಹೆಚ್ಚಾದು, ಗಂಟೆ ಬಿಚ್ಚೋದು ಹೆಚ್ಚಾತೋ, ಗಂಟೆ ಹಾಕೋದು ಹೆಚ್ಚಾತ್ರಿ. ಮತ್ ಗಂಟೆ ಖಾಲಿ ಆಗೋದು ಯಾವಾಗ? ಆಗೋದೇ ಇಲ್ಲ. ಹೆಚ್ಚಾಕೊಂತ ಹೋಗ್ತಾವ, ಕಡಿಮೆ ಹಾಕೊಂತ ಹೋಗ್ತಾವ್ರಿ. ಏನ್ರಿ 10 ವರ್ಷ ಆತ್ ನಾವು ಶಾಸ್ತ್ರ ಕೇಳಾಕೈತಿ. ಬಂದಿವಿ, ಕೇಳಿದ್ವಿ, ಹೋದ್ವಿ. ಒಬ್ಬ ಬ್ರಾಹ್ಮಣರ ಮುದುಕಿ ರಂಗೋಲಿ ಹಾಕಾಕ್ ಹಚ್ಚಿದ್ರಂತ್ರಿ ಫಂಕ್ಷನ್ದಾಗ. ಆಕೆ ಇಲ್ಲಿಂದ ಅಲ್ಲಿ ಮಠ ಹಾಕೊಂತ ಹೋಗಿದ್ಲಂತ್ರಿ. ಹೊಳ್ಳಿ ನೋಡಿದ್ರಂತ 1 ರಂಗೋಲಿ ಸುದ್ದ ಉಳಿದಿದ್ದಿಲ್ಲಂತ. ಆಕೆ ಕಚಿ ಬಿಚ್ಚಿ ಅದನ್ನ ಹಾಕೊಂತ ಎಳ್ಕೊಂತ ಹೋಗ್ಯಾಳ್ರಿ. ಅದಷ್ಟು ರಂಗೋಲಿ ಏನಾಗೈತಿ ಅಳಕಿಸ್ಕೊಂತ ಹೋಗಿ. ಒಬ್ಬಾಕಿ ಬೆಳತನಕ ಕೌದಿ ಹೊಲದಿದ್ದಂತ ನೋಡ್ರಿ, ಬರೀ ಚಿಂದಿ ಅಡ್ಬಿನ ಉಳಿದಿದ್ದು ಅಂತ. ಹಂಗಾಗಿ ದಾರ ಪೋಣಿಸ್ಕೊಂತ ಹೋಗ್ಯಾಳ್ರಿ. ಹಿಂದ್ ಗಂಟ ಹಾಕಿಲ್ಲಕ್ಕೆ, ಬೆಳತನಕ ಹೊಲದ್ರು ಕೌದಿ ಆಗ್ಲಿ. ಈಕಿ ಎಷ್ಟೋ ದೂರ ರಂಗೋಲಿ ಹಾಕಿದ್ರು ರಂಗೋಲಿ ಆಗಿದ್ದಿಲ್ಲ. ಅವ್ 8-10 ಮಂದಿ ಕುಡುಕರು ಚಂಜಿ ಮುಂದೆ ನಾವನೇ ಹತ್ತಿದ್ರು ಅಂತ. ಇಲ್ಲಿಂದ ಅಲ್ಲಿ ದಾಟಬೇಕಂದು ಅಂತ, ಬೆಳತನ ಹುಟ್ಟು ಹಾಕಿದ್ದು ಅಂತ. ದಡನ ಬರುವಾಗದಂದು ಅಂತ. ಮುಂಜಾನೆ ನೋಡ್ತಾವ, ಆಚೆ ಕಡೆ ದಡಕ್ ಹೋಗೇ ಇಲ್ಲ. ಆ ನಾವಿನ ಗೂಟ ಕಟ್ಟಿರ್ತಾರಲ್ರಿ, ಆ ಹಗಲ ಬಿಚ್ಚಿದ್ದಿಲ್ಲ ಅಂತ. ಬೆಳತನಕ ಹುಟ್ಟು ಹಾಕಿದ್ದು ಅಂತ. ಹಂಗೆ ನಮ್ಮದು ಹೆಂಗ ಆಗೈತಿ ಅಂತಂದ್ರ, ಅಲಿಗೆ ಬಾರಿಸೋದು, ಕಟ್ಟಿಗೆ ಕೂಡಿಸೋದು, ಒಂದು ಗಾಂಬಿ ಮಾಡೋದು, ತುರ್ಕೋದು, ಉರಿ ಹಚ್ಚೋದು, ಲಾಭ ಹೊಯ್ಕೊಳ್ಳೋದು, ಮರುದಿವ್ಸ ಬಣ್ಣ ಆಡೋದು, ಮತ್ತ ಕಾಮ್ ಸುಡ್ಕಂತ ಹೊಯ್ಕೊಳ್ಳೋದು. ಎಲ್ಲಿ ಅದ್ರೊಳಗೆ ಎಷ್ಟು ಅರ್ಥ ಅದಾವ ನೋಡ್ರಿ. ಹಲಿಗೆ ಯಾಕೆ ಬರಸ್ತಾರ? ಹೊಯ್ಕೊಂತಾರ ಯಾಕ? ಕಡ್ಲಿ ಯಾಕೆ ಹುರಿತಾರ? ಪ್ರತಿಯೊಂದಕ್ಕೂ ಅರ್ಥ ಅದಾವಲ್ಲ. ಹಲಿಗೆ ಅಂದ್ರೆ ಏನು? ಚಾರಮರಿ ಎದರ್ಲೆ ಬಡಿತಾರ? ಹಲಿಗಿ ಗುಣಿ ತಗೊಂಡು ಬಡಿತಾರಿಲ್ಲ. ಕ್ಯಾಂಕ್ 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 ಹೆಂಗ್ ಬಡಿತಾರೆ? ಜಜ್ಜಿ ನಕ್ಕ ನಕ್ಕ ನಕ್ಕ, ಜಜ್ಜಿ ನಕ್ಕ ನಕ್ಕ ನಕ್ಕ. ನಾನು ಇವತ್ತು ಬರೀ ಅದನ್ನೇ ಕೇಳೀನಿ, ಜಜ್ಜಿ ನಕ್ಕ ನಕ್ಕ ನಕ್ಕ. ಇವತ್ತರೆ ಶಾಂತ ಆಕತ್ತೇನಿಲ್ಲ, ನಾಳೆ ಇದ್ದಾರೆ. ಅದು ಹಲಿಗೆ ಅಂದ್ರೆ ಚರ್ಮರಿ. ನಾ ದೇಹ ಅಲ್ಲ, ನಾ ದೇಹ ಅಲ್ಲ, ನಾ ದೇಹ ಅಲ್ಲ, ನಾ ಆತ್ಮಸ್ವರೂಪದೀನಿ, ನಾ ಆತ್ಮಸ್ವರೂಪದೀನಿ. ಚರ್ಮ ನಾನಲ್ಲ, ಚರ್ಮದ ಹಲಿಗೆ ಬಡಿದ್ರಿ. ಎಲ್ಲಿ ಮಠ ಬಡಿದ್ರಿ? ಅದು ಹೊರಿ ಮಠ ಬಡಿದ್ರಿ. ಕಡಿ ಕಟ್ ಹರದಿಂದ ಆ ಕಾಂಟ ಉಳಿತೈತಲ್ಲ, ಅದ ಇದ್ರೊಳಗಿನ ಮೋಹ ಹೋಗಿಂದ ಕಾಂಟಟ್ಟ ಉಳಿತೈತ್ರಿ. ಅದನ್ನ ಆ ಬೆಂಕಿಯಾಗ ಹಾಕಿ ಸುಟ್ಟು ಬಿಡುದು. ಅಲ್ಲಿಗೆ ಮುಗಿತ್ ನೋಡ್, ಲೋ 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 ಹೊಯ್ಕೊಂಡ್ಬಿಡುದು. ಅಷ್ಟು ಹೋತ್ ನೋಡು ದುಃಖ ಅಂತ ಸಂತೋಷದಿಂದ. ನಾವ್ ಹಂಗೇನ್ ಮಾಡ್ತೀವಿ? ಆಮೇಲೆ ಆ ಬೆಂಕಿ ತರುದಂತ್ರಿ. ಮತ್ ಅದನ್ನ ಬೆಂಕಿ ತಂದು ಏನ್ ಹುರಿದು? ಕಡ್ಲಿ ಹುರಿದು ತಿಂದ್ರಿ. ಕಡ್ಲಿ ಯಾಕೆ ಹುರಿತಾರ ಅಂದ್ರ, ಹುರಿದ ಬೀಜವ ಬಿತ್ತಿದರೆ ನೆರೆ, ಮರಳಿಯಲೆ ಕೊಂಬೆಗಳು ಬೆಳೆಯವು, ಪರಿಪರಿಯ ಪುಷ್ಪಗಳು ಕಾಯಣ್ಣೆಂಬುದೀ ಮಿಥ್ಯ. ನಿರುತದಿಂ ಜ್ಞಾನಾಗ್ನಿ ದಗ್ಧರು ಪರಮಯೋಗಿಗಳೆನಿಸಿಕೊಂಬರು.
ಮರಳಿ ತಿರುಗರು ಜನನ ಮರಣಕ್ಕೆ ಪಾರ್ಥಕೇಳೆಂದ. ಹುರಿದ ಬೀಜವ ಬಿತ್ತಿದರೆ ನೆಲೆ. ಈ ಹುರಿದ ಬೀಜ ತಗೊಂಡು ಹೋಗಿ ಹೊಲದಾಗ ಬಿತ್ತಿದ್ರ ಮತ್ ಹಾಳಿ ಹುಡ್ತಾವನ ಹುಟ್ಟುದು. ಹುರಿದ ಬೀಜವ ಬಿತ್ತಿದರೆ ನೆರೆ ಮರಳಿ ಎಲೆ ಕೊಂಬೆಗಳು ಬೆಳೆಯವು. ಪರಿಪರಿಯ ಪುಷ್ಪಗಳು ಕಾಯಣ್ಣೆಂಬುದೀ ಮಿಥ್ಯ. ಅದು ಹುಟ್ಟುದ ಇಲ್ಲಂದ ಮ್ಯಾಗ ಅದು ರೆಂಬೆ ಕೊಂಬೆ ಎಲ್ಲಿ ಅದು ಹೂವ ಹಣ್ಣು ಎಲ್ಲಿ ಅಕ್ಕವು ಎಲ್ಲ ಮಿಥ್ಯ ಅಂತ. ನಿರುತದಿಂ ಜ್ಞಾನಾಗ್ನಿ ದಗ್ಧರು ಪರಮ ಯೋಗಿಗಳೆನಿಸಿಕೊಂಬರು. ಮರಳಿ ತಿರುಗರು ಜನನ ಮರಣಕ್ಕೆ ಪಾರ್ಥಕೇಳೆಂದ. ನಿರುತದಿಂ ಜ್ಞಾನಾಗ್ನಿ ದಗ್ಧರು. ನಿರಂತರ ಅನುಭಾವಿಗಳು ಅಂತರಂಗದೊಳಗ ಜ್ಞಾನದ ವಿಚಾರ ಯಾರು ಮಾಡ್ತಿರ್ತಾರ್ರಿ, ಅಂತರಂಗದಲ್ಲಿರ್ತಕ್ಕಂಥ ಇಚ್ಛೆಯನ್ನ ಕಾಮವನ್ನ ಸುಟ್ಟು ಬಿಡ್ತಾರೆ. ಭವದ ಬೀಜ ಯಾವುದು? ಈ ದೇಹವೇ ನಾನೆಂಬ ತಪ್ಪು ತಿಳುವಳಿಕೆಯೇ ಭವದ ಬೀಜ. ಆತ್ಮ ನಾನಿದ್ದೇನೆ ಎನ್ನುವ ಮರವೇ ಭವಕ್ಕೆ ಬೀಜ ಆಗೈತಿ. ದೇಹ ತಾನೆಂಬುದನ್ನು ಅಳಿ, ದೇವ ತಾನೆಂಬುದನ್ನು ತಿಳಿದು ಅದರಲ್ಲಿಯೇ ಉಳಿ. ಎಲ್ಲಿ ತನಕ ಈ ದೇಹ ನಾನನ್ನು ಭಾವದೊಳಗೆ ನಾವಿರ್ತೇವ್ರಿ, ಅಲ್ಲಿ ತನಕ ಈ ದೇಹ ಧಾರಣೆ ಮಾಡಿ ಬರುದನ. ಮತ್ತಿದು ಗಂಡ ಆದ್ರೆ ಇದಕ್ಕೊಂದು ಹೆಣ್ಣು ಬೇಕು, ಹೆಣ್ಣಾದ್ರೆ ಇದಕ್ಕೊಂದು ಗಂಡ ಬೇಕು, ಗಂಡು ಹೆಣ್ಣು ಆದ್ರೆ ಇದಕ್ಕ ಮಕ್ಕಳು ಬೇಕು. ಇದೆಲ್ಲದಕ್ಕೂ ಒಂದು ಮನಿ ಬೇಕು. ಮನಿ ಮುಂದೊಂದು ನಾಯ ಹಿಂಗೆ ಮನಿ ಮುಂದೊಂದು ಕಾರ್ ಬೇಕು. ಮತ್ತ ಇದ್ರ ಕರ್ಕೊಂಡು ಅಡ್ಡಾಡಕ್ ಬೇಕಲ್ರಿ, ನಾಯಿ ಬೇಕಂತ ಮತ್ತ ಅದು ಬೇಕಲ್ಲ. ಬಂಗಾರ ಇಟ್ಟಿರ್ತೇವೆ ಕಾಯಕ. ಎಷ್ಟು ಮಜಾ ಆಯ್ತು ನೋಡಿ. ಬೇಕಲ್ರಿ ಬಾಳೆಕ ಬೇಕಲ್ಲ, ಎಲ್ಲ ಬೇಕಾ. ತಂದು ಬೇಕಾ, ಮತ್ತೊಬ್ರದ್ದು ಏನಾರು ಕೊಡ್ತೇನೆ ಅಂದ್ರೆ ಅವ್ರದ್ದು ಬೇಕಾ. ಕೂಡಿಸಿ ಇಡುದ ಹಂಗ ಇದನ್ನ ಕೂಡಿಸ್ಕೊಂತ ಹಂಡ ಬಿಟ್ಟದ್ರಿ. ಅದಕ್ಕೆ ಹೇಳ್ತಾರೆ 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ, 50ಕ್ಕೆ ಕರವ, 60ಕ್ಕೆ ಮರವ, 70ಕ್ಕೆ ಕಾಗಿ, 80ಕ್ಕೆ ಬಾಗಿ, 90ಕ್ಕೆ ಗೂಗಿ, 100ಕ್ಕೆ ಸುಡುಗಾರ ಕೊತ್ತುಕೊಂಡು. ಸಣ್ಣ ಹುಡುಗರು ನೋಡಿ, 10 ವರ್ಷದ ಹುಡುಗರು. ನಮ್ಮ ತನ್ಮಯ ಹಿಂಗ ನಮ್ಮ ಅಣ್ಣನ ಮಕ್ಳು ಅದಾವ ನೋಡ್ರಿ, ಟಾಣು ಲೇ ಒಂದ್ ಇಟ್ರೆ ಒಂದು 5 ನಿಮಿಷ ಸುಮ್ಮನೆ ಕುಂದ್ರಿ ಹೈಕ್ಯವ ಹಾರ್ಯಾಡ್ತಾವ. ಈಗ ನೋಡ್ಬೇಕಾರೆ ಒಂದ್ ಇಟ್ರೆ ಸುಮ್ ಕುಂತಾವ ನೋಡ್ರಿ. ಹಂಗ ನೋಡ್ರಿ ಅವ್ರ ನೀವು ಬರೀ ಭುಜನರೇ ಇರ್ತಾವ, ಹಿಂಗರೆ ಮಾಡ್ತಿರ್ತಾವ. 10ಕ್ಕ ಹಕ್ಕಿ ಆಟ್ಗೋ ಇದು ಸಾಲಿ ಡಂಡ್ ಗಾಂಟಿ ಬಡಿತಂದ್ರ ಪಾಟಿ ಚೀರ್ ತೂರ್ಯಾಡ್ಕೊಂತ ಹೋಗ್ತಾವ ನೋಡ್ರಿ. ಇಲ್ಲ ಹುಡುಗರು ಸಾಲಿ ಬಿಟ್ಟ 10ಕ್ಕೆ ಹೆಂಗಿರ್ತಾವ್ರಿ ಹಕ್ಕಿ. 10 ಮುಗಿಯೋದು 20ಕ್ಕೆ ಬಿತ್ತು ನಕ್ಕಿ. ಏನು 20 ವರ್ಷ ಆಗಿದ್ ಬರೀ ನಗದಕ್ ನೋಡೋದು ಹುಡುಗ ಅಂತ. ಮತ್ತದು 20ಕ್ಕೆ ಏನ್ ಕೆಲಸ ಅದ? 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕ ಮೂಗು ಮಸಡಿ ಮುರಿಯಾಕ ಚಾಲನ, 30ಕ್ಕ ಮುರುಕ, 40ಕ್ಕ ಸುಮ್ಸ್ಕೊಂಡ ನಾಚದ್ರಿ. 50ಕ್ಕೆ ಅರು ಬರ್ತತ್ರಿ. ಅರು ಬಂತಲೇ ಅನ್ನೋಟಿಗೆನ 60ಕ್ಕ ಮರು. ಏನ ನನಗೆ ನೆನಪ ಉಳಿವಲ್ದಳ ಚಾಲು ಆಗತ್ತೆ. 60ಕ್ಕೆ ಮರು, 70ಕ್ಕ ಕಾಗಿ, 80ಕ್ಕೆ ಬಾಗಿ, 70ಕ್ಕೆ ಕಾಗಿರಿ. ಯಾಕಂತಾರ ಗೊತ್ತನ? ಅವೆಲ್ಲ ಮಕ್ಕಳು ಎಲ್ಲ ದೊಡ್ಡವ್ರಾಗಿರ್ತಾರ್ರಿ, ಸುಮ್ಮನೆ ಕುಂದ್ರಬೇಕಿಲ್ಲ. ಅದನ್ನ ಹಂಗ ಮಾಡ್ಲಿ, ಇದನ್ನ ಹಿಂಗ ಮಾಡ್ಲಿ, ಕಾಯಿ ಗತಿ ಒದರುದ್ರು. 70 ವರ್ಷಕ್ಕೆ 70ಕ್ಕೆ ಕಾಗಿ, 80ಕ್ಕ ಬಾಗಿ, ಮಣಿಬಿಲ್ ಆಗ್ಬಿಡ್ತತ್ರಿ ಬೆನ್ನ ಬಾಗಿ. 90ಕ್ಕಂತಿ ಯಾರಾದ್ರೂ ಹಂತಕ್ಕ ಹೋಗೋದ, ಅಲ್ಲೇ ಮೂಲ್ಯಾಗ ಕುಂತಿರ್ತತ್ ಒಂದ ಗೂಗಿ ಕತೆ. ನೋಡಿರ್ಬೇಕಾರೆ ನೀವು ಗಿಡದಾಗ ಗೂಗಿ ಕುಂತಿರ್ತಾವಲ್ಲ, ಒಂದು ಹಿಂಗ್ ನೋಡ್ಕೊಂತ ಕುಂತಿರ್ತಾವ. ಹಂಗ 90ಕ್ಕ ಗೂಗಿ, 100ಕ್ಕ ಸುಡುಗಾಡ ಹೊತ್ಕೊಂಡ ಹೋಗಿ. ಆಯುಷ 10, ಹೋದವು ನಿದ್ರೆಗೆ 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಉಳಿದುದು ಎಷ್ಟು? ಯಾವಾಗ್ರಿ ಕಾಮನ್ ಕೊಲ್ಲೋದು ಇದ್ರಾಗ ಹೋತ್ರಿ. ಕಾಮನ ಕದನದೊಳಗನ ನಮ್ಮ ಜೀವನ ಏನಾಗ್ಬಿಡ್ತ್ರಿ, ಹೋಗ್ಬಿಡ್ತಿ. ಅದಕ್ಕೆ ಹೇಳ್ತಾರ, ಕಾನ್ಕಾನು ತತ್ಯೋ
ಎಲ್ಲಿಗೆ ಬಂತೋ ಸಂಗಯ್ಯ ವರ್ಷ ಹೋತು ಮಾಸ ಹೋತು ಬಾಲ್ಯಾವಸ್ಥೆ ಹೋಯಿತಣ್ಣ ಕಾನ್ ಕಾನುತ್ತತ್ಯೋ. ಎಲ್ಲಿಗೆ ಬಂತೋ ಸಂಗಯ್ಯ ವರ್ಷ ಹೋತು ಮಾಸ ಹೋತು ಯವನಾವಸ್ಥೆ ಬಂದಿತ್ತಣ್ಣ ಮುಪ್ಪಾವಸ್ಥೆ ಬಂದಿತ್ತಣ್ಣ ಮುಂದ ಗ್ವಾಡಿ ಕುಂದ್ರದು ಬಂದಿತ್ತಣ್ಣ. ಹಿಂಗ ಹೋಗ್ಬಿಡ್ತೈತ್ರಿ ಆಯುಷ್ಯ. ಬಾಲಸ್ತಾವತ್ ಕ್ರೀಡಾಸಕ್ತ ತರುಣಸ್ತಾವತ್ ತರುಣೀರಕ್ತ ವೃದ್ಧಸ್ತಾವತ್ ಚಿಂತಾಮಗ್ನ ಪಾರೆ ಬ್ರಹ್ಮಣಿ ಕೋಪಿನ ಲಗ್ನ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತಿ. ಆಟದೊಳಗೆ ಒಂದಿಷ್ಟು ವರ್ಷ ಹೋತ್, ಆಮಗ ಆಶೆ ಆಮಿಷದೊಳಗ ವಿಷಯಾಸಕ್ತಿ ಒಳಗೆ ಒಂದಿಷ್ಟು ಹೋತ್, ಮುಪ್ಪಾವಸ್ಥೆ ಒಳಗೆ ಚಿಂತೆ ಒಳಗೆ ಹೋತ್. ಆತ ನೀ ಚಿಂತನೆ ಮಾಡಾವ ಯಾವಾಗ, ಇದರಿಂದ ಪಾರ್ ಆಗಾವ ಯಾವಾಗ. ಇರವಿ 84 ಲಕ್ಷ ಜೀವರಾಶಿ ಒಳಗ ಮಾನವನಿಗೆ ಏನೈತ್ರಿ ಶ್ರೇಷ್ಠ ಸ್ಥಾನ ಐತಿ. ಮನುಷ್ಯ ಜನ್ಮಕ್ಕೆ ಬಂದಿಂದ 2 ಕೆಲಸ ಮಾಡಬೇಕು. ಏನು? ಕೆಡುವ ಶರೀರದ ಸಫಲತೆ ಯಾವುದು? ಪರಹಿತ. ಮನುಷ್ಯ ಕುಲದ ಜನನದ ಲಾಭ ಯಾವುದು? ನಾನ್ಯಾರೆಂದು ತಿಳಿದುಕೊಳ್ಳುವುದು. ಇವನ್ 2 ಕೆಲಸ ಮಾಡಿದೀವಿ ಅಂದ್ರೆ ನಮ್ಮ ಜನ್ಮದ ಸಾರ್ಥಕತೆ ಆಗ್ತದ. ಅಷ್ಟ ಅಲ್ಲ, ನಮ್ಮ ತಪ್ಪು ತಿಳುವಳಿಕೆಗಳೆಲ್ಲ ನಾಶ ಆಗ್ತವ. ಭಗವದ್ಗೀತೆ ಒಳಗೆ ಹೇಳ್ತಾರ, ಶ್ರೇಯಸ್ಸ ಮತ್ತು ಪ್ರೇಯಸ್ಸಿನ ಮಾರ್ಗ, ನಿವೃತ್ತಿಯ ಮತ್ತು ಪ್ರವೃತ್ತಿಯ ಮಾರ್ಗ. ನಿವೃತ್ತಿಯ ಭಾವ ಬರ್ಬೇಕ್ರಿ. ಸಂಸಾರವು ತಾತ್ಪೂರ್ತಿಕ ಸಾಕಾದ್ರೆ ಏನ್ ಹತ್ತತಿ? ಈಗ ಹೋಗಿಂದ ಹತ್ತತ್ ನೋಡಿ, ಏನ್ ಹತ್ತತಿ? ಲಘು ಬಿಡ್ಲಿಲ್ಲ ಅಂದ್ರೆ ಇಲ್ಲೇ ಹಚ್ತೇವೆ ಅಂತೀರಿ ನೀವು. ಪ್ರವಚನ ನೀ ಲಘು ಬಿಡ್ಲಿಲ್ಲ ಅಂದ್ರ ನೀ ಏನ್ ಹೇಳಕತ್ತೀವಿ ಈಗ ಮುಂದಿಂದ ಅದನ್ನ ನಾವೇನ್ ಮಾಡ್ತೀವಿ? ತಾತ್ಪೂರ್ತಿಕ ಸಾಕಾದರೆ ನಿದ್ರೆ ಹತ್ತುವುದು, ಪೂರ್ಣ ಸಾಕಾದರೆ ಸಮಾಧಿ ಹತ್ತುವುದು. ಇನ್ನೂ ನಮಗ್ ಪೂರ್ಣ ಸಾಕಾಗಿಲ್ರಿ, ಇನ್ನು ಕೆಲಸ ಭಾಳ ಅದಾವ. ಇನ್ನು ಅದರಾಗನ ಪ್ರವೃತ್ತಿಯ ಭಾವದೊಳಗನ ಅದೇವಿ. ಅದಕ್ಕ ತಾಯ ಮಾತ್ರಿ ಅದನ್ನ ನೋಡಾಕತ್ತಾರೆ ಎಲ್ಲರೂ. ಅದಕ್ಕ ನಾವೆಲ್ಲರೂ ನಿಜವಾದ ಕಾಮದಹನವನ್ನು ಮಾಡಿದೀವಿ ಅಂತಂದ್ರೆ ನಮ್ಮ ಜನ್ಮದ ಸಾರ್ಥಕತೆ ಆಗ್ತದ. ಕೇವಲ ಸಾಂಕೇತಿಕ ಆಚರಣೆಗಳನ್ನು ಎಷ್ಟು ಜನ್ಮ ಮಾಡಿದ್ರೂ ಸಹಿತ ಆಗೋದಿಲ್ಲ. ಕಾಮ ಅಂದ್ರೆ ಇಚ್ಛೆ, ಬಯಕೆ, ಅದು ಪೂರೈಸಲಕ್ಕ ಆಗಲಾರದಂತದ್ದೈತಿ. ಚುಟ್ಟಾದ ತಲಬು ಸೇರಿ ತೃಪ್ತಿಪಡಿಸಿದವ್ರು ಯಾರು ಇಲ್ಲಿ ಈ ಜಗತ್ತಿನೊಳಗ. ನೋಡಿದಂಗ ನೋಡ್ಬೇಕನ್ನೋ ಆಶಯ ಹೆಚ್ಚಾಕತಿ, ತಿಂದಂಗ ತಿನ್ಬೇಕನ್ನೋ ಆಶಯ ಹೆಚ್ಚಾಕತಿ, ಮುಟ್ಟಿದಂಗ ಮುಟ್ಟಬೇಕನ್ನೋ ಆಶಯ ಹೆಚ್ಚಾಗ್ತದ. ರಾಜ ಭರ್ತೃವ್ರಿಗೆ ಹೇಳ್ತಾನ, ಆಶಾ ನ ಜೀರ್ಣ ವಯಮೇವ ಜೀರ್ಣ ಭೋಗಾನ ಭೋಕ್ತಾ ವಯಮೇವ ಭೋಕ್ತಾ ಹವಿಷ್ಯ ಕೃಷ್ಣವರ್ಧಮಾನ್ ವರ್ಧತೆಯೇವ ನತು ಕ್ಷೀಯತೆ. ಆಶಾ ಜೀರ್ಣ ಆಗುದಿಲ್ಲ, ಶರೀರನ ಜೀರ್ಣ ಆಗ್ತದೆ. ಆಶಾ ನ ಜೀರ್ಣ ವಯಮೇವ, ವಯ ಅಂದ್ರ ಶರೀರ, ವಯಸ್ಸನ ಜೀರ್ಣ ಆಗಿ ಹೋಗ್ಬಿಡುತ್ತೆ. ವಯಮೇವ ಜೀರ್ಣ ಭೋಗಾನ ಭೋಕ್ತಾ, ಭೋಗಿಸುವ ವಸ್ತುನ ತೀರಿಸ್ಬೇಕಂತ ಮಾಡಿದ್ವಿ, ಅದ ನಮ್ಮನ್ನ ಏನ್ ಮಾಡಿಬಿಡ್ತೀರಿ? ತೀರಿಸ್ಬಿಡ್ತೀವಿ. ಆಮ್ಯಾಗ ಹವಿಷ್ಯ ಕೃಷ್ಣವರ್ಧಮಾನ್ ವರ್ಧತೆ ಏವ ನತು ಕ್ಷೀಯತೆ. ಈ ಬೆಂಕಿಯಾಗ ನಾವು ಇದನ್ನ ಹಾಕ್ತೇವಲ್ಲ, ಏನು ಲೋಬಾನ್ ಅಲ್ಲ, ತುಪ್ಪ ಹಾಕ್ತೇವಲ್ಲ. ತುಪ್ಪ, ಪೆಟ್ರೋಲ್, ಎಣ್ಣೆ ಹಾಕಿದ್ರೆ ಏನಾಗ್ತದೆ? ಬುಗಲ್ ಹೆಚ್ಚಕತ್ತಿಲ್ಲ. ಹಂಗ ಗುರುಗಳು ಬಂದಾಗ ಹೇಳ್ತಿದ್ರು, ಕಣ್ಣು ಅನ್ನೋದ ಬೆಂಕಿ, ರೂಪ ಅನ್ನೋದನ್ನ ಪೆಟ್ರೋಲ್. ಕಿವಿ ಅನ್ನೋದನ್ನ ಬೆಂಕಿ, ಧ್ವನಿ ಅನ್ನೋದನ್ನ ಪೆಟ್ರೋಲ್. ಆ ನಾಲಿಗೆ ಅನ್ನೋದನ್ನ ಬೆಂಕಿ, ರುಚಿ ಅನ್ನೋದನ್ನ ಪೆಟ್ರೋಲ್. ಚರ್ಮ ಅನ್ನೋದನ್ನ ಬೆಂಕಿ, ಅದಕ್ಕ ಸ್ಪರ್ಶ ಅನ್ನೋದನ್ನ ಪೆಟ್ರೋಲ್. ಹಿಂಗ ಇಂದ್ರಿಯ ಅನ್ನೋ ಬೆಂಕಿಗೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳೆಂಬ ಆ ಪೆಟ್ರೋಲ್ ಅನ್ನ ಹಾಕತ್ವಿ ಅಂದ್ರ ಅದರ ಪ್ರಕಾರ, ಅದರ ಪ್ರಕಾಶತೆ ಏನಕತ್ರಿ? ಹೆಚ್ಚಾಗ್ತದ. ಶಾಂತ ಆಗುದಿಲ್ಲ. ತಿನ್ನಂಗ್ ತಿನ್ಬೇಕನ್ನೋ ಆಶಾ, ಮುಟ್ಟಿದಂಗ್ ಮುಗಿಸ್ಬೇಕನ್ನೋ ಆಶಾ. ಮತ್ತೆ ಎದರಿಂದ ಹೋಗತ್ತೆ? ತ್ಯಾಗ ಮಾಡೋದ್ರಿಂದನ ಹೋಗತ್ರಿ. ಅದನ್ನ ತಿಳಿದ ವಿಷಯ ವಾಸನ ಜ್ಞಾನಾಗ್ನಿಯಿಂದ ತಿಳಿದು ಬಿಡುವುದರಿಂದನ, ಜ್ಞಾನಾಗ್ನಿ ಒಳಗೆ ದಹಿಸೋದ್ರಿಂದನ ಮಾತ್ರ ಅದೇನಕತಿ ಹೋಗ್ತದ. ನಾವು ಅದನ್ನ ತಿಂದು ತೃಪ್ತಿ ಪಡಿಸ್ಬೇಕಂದ್ರೆ ಈ ಜಗತ್ತಿನೊಳಗೆ ಯಾವೂ ಆಗಿಲ್ಲ, ಮುಂದೂ ಆಗುದಿಲ್ಲ, ಸಾಧ್ಯನೂ ಇಲ್ಲ. ಅದಕ್ಕೆ ವಿಷಯವೋ ಸುಖವಲ್ಲ, ವಿಷಯಗಳಿಂದ ಸುಖವಿಲ್ಲ ಅಂತ ಹೇಳ್ತಾರ.
ದಿನ ಹೇಳೋದೈತೆ ಐತೆ. ಅದಕ್ಕೆ ಇಂಥ ವಿಚಾರಗಳನ್ನ ಕೇಳಿ ತಿಳ್ಕೊಂಡು ನಾವು ನೀವೆಲ್ಲರೂ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಆ ದುಷ್ಟ ಕಾಮನನ್ನ ಸಂಹಾರ ಮಾಡಿ ನಮ್ಮೊಳಗ ಆ ಆತ್ಮಾರಾಮನನ್ನ ಪ್ರತಿಷ್ಠಾಪನೆ ಮಾಡಿ ಆ ಆತ್ಮಭಾವದೊಳಗೆ ಉಳ್ಕೊಂಡಿವಿ ಅಂದ್ರೆ ನಾವು ನೀವೆಲ್ಲರೂ ಪರಮ ಸುಖಿಗಳಾಗ್ತೇವೆ. ಅಂತ ಪರಮ ಸುಖಿಗಳಾಗ್ತಕ್ಕಂಥ ಶಕ್ತಿಯನ್ನ ಸದ್ಗುರುನಾಥ ನಿಮ್ಮೆಲ್ಲರಿಗೆ ದೊರಕಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಈ ಕಾಮದಹನ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡೋಣ. ಸಕಲ ಸಾಧು ಸಂತಾನ सकल साधु सद्महाराज को जय।